ಸ್ಟೇಟಸ್ ಅಪ್ಡೇಟ್ ಅಂದ್ರೆ ನಮ್ಮ ಇಮೋಷನ್ ಇದ್ದಾಗೆ. ವಾಟ್ ವಿ ಡೋಂಟ್ ಸೇ ವಿ ಟೈಪ್ ಅಂಡ್ ಡಿಸ್ಪ್ಲೇ. ಒಂದು ಬ್ರೇಕಪ್ ಆಗ್ಲಿಕ್ಕೆ ಗೊತ್ತಿಲ್ಲ, ಡಿಪಿ ರಿಮೂವ್. ಸ್ಟೇಟಸ್ ಅಪ್ಡೇಟ್ ಹಾಕಿ ಆಯ್ತು. ಡೋಂಟ್ ಆಸ್ಕ್, ಸೈಲೆನ್ಸ್ ಸ್ಪೀಕ್ ಬೆಟರ್ ದೆನ್ ವರ್ಡ್ಸ್, ನೆವರ್ ಟ್ರಸ್ಟ್ ಎನಿವನ್. ಬಾಸು, ಪ್ರತಿ ವಾರ ನಿನ್ಗೆ ಲವ್ ಆಗ್ತದೆ, ಪ್ರತಿ 2 ವಾರಕ್ಕೊಮ್ಮೆ ನಿಂದು ಬ್ರೇಕಪ್ಸ್ ಆಗ್ತದೆ. ಯಾಕೆ ಮತ್ತೆ ಅಂತ ಸ್ಟೇಟಸ್ ಎಲ್ಲ ಹಾಕಿ ನಾಚಿಗೆಟ್ಟುದು? ನಾಳೆ ನಾನಿಲ್ಲ ಅಂದ್ರೆ ಯಾರಾದ್ರೂ ನನ್ನನ್ನು ಮಿಸ್ ಮಾಡ್ಕೊಳ್ತಾರಾ? ನಿಂದು ಡಿಪಿ ಆಲ್ರೆಡಿ ಮಾಡ್ತಾ ಉಂಟು, ನೀನು ವಾಪಸ್ ಬಾ. ಲರ್ನಿಂಗ್ ಟು ಬಿ ಅಲೋನ್ ಅಂತ ಡಿಪ್ರೆಸ್ಡ್ ಸ್ಟೇಟಸ್ ಹಾಕುದು, ಈಚೆಯಿಂದ ಎವ್ರಿ 30 ಸೆಕೆಂಡ್ ರಿಫ್ರೆಶ್ ಮಾಡಿ ನೋಡುದು ಎಷ್ಟು ವ್ಯೂಸ್ ಬಂತು, ಯಾರೆಲ್ಲ ನೋಡಿದರೆ, ನಾನು ಟಾರ್ಗೆಟ್ ಮಾಡಿದ ಪರ್ಸನ್ ನೋಡಿದಾನ ಇಲ್ವಾ. ಡೆಡ್ ಫ್ರಮ್ ಇನ್ಸೈಡ್. ಯಾವ ಆಂಗಲ್ ಅಲ್ಲಿ? ಐ ಸ್ಟಿಲ್ ಸಿ ಯು ಆನ್ಲೈನ್. ಇನ್ ಫ್ಯಾಕ್ಟ್ ಐ ಸಿ ಯು ಆನ್ಲೈನ್ ಆನ್ ಎವ್ರಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಹೌ ಆರ್ ಯು ಡೆಡ್? ಡೋಂಟ್ ಆಸ್ಕ್ ವೈ. ಇಫ್ ಯು ಡೋಂಟ್ ವಾಂಟ್ ಅಸ್ ಟು ಆಸ್ಕ್, ದೆನ್ ವೈ ಡಿಡ್ ಯು ಪೋಸ್ಟ್ ಅಟ್ ದ ಫಸ್ಟ್ ಪ್ಲೇಸ್? ಎಂತ ಇದು, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಯಾ? ಯಾರು ಡೈರೆಕ್ಟರ್? ಎಕ್ಕಾಪುರ? ಟ್ರಸ್ಟ್ ನೋ ಒನ್. ಹಾಗಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರುವಂತಹ ರಿಲೇಶನ್ಶಿಪ್ ಅಡ್ವೈಸ್ ಕೊಡುವ ಪ್ರತಿ ಪೇಜ್ ಅನ್ನು ನೀನು ಫಾಲೋ ಮಾಡ್ತೀಯೇ? ಸುಳ್ಳು ಹೇಳ್ಬೇಡ, ನಾನು ನೋಡಿದ್ದೇನೆ. ಐ ಗೇವ್ ಅಪ್. ಬ್ರೋ, ನೀನ್ ಜಸ್ಟ್ ಆನ್ಲೈನ್ ಲೂಡೋದಲ್ಲಿ ಸೋತದು ಮಾರೆ, ಲೈಫಲ್ಲಿ ಅಲ್ಲ. ಐ ನೀಡ್ ನೋ ಒನ್. ಐ ಆಮ್ ಸ್ಟ್ರಾಂಗ್ ಅಲೋನ್ ಅಂತ ಹೇಳಿ ಇಡೀ ರಾತ್ರಿ ನಂಗೆ ಫೋನ್ ಮಾಡಿ ನಿನ್ನ ದುಃಖದ ಕತೆ ಹೇಳಿ ನಂಗೆ ಟಾರ್ಚರ್ ಮಾಡಿದ್ವಿ. ಪ್ರತಿಯೊಂದು ನಿನ್ನ ಪ್ರಾಬ್ಲಮ್ ನಂಗೆ ಬೈ ಹಾರ್ಟ್ ಉಂಟು. ಸೊ ಸ್ವೀಟ್ ಹಾರ್ಟ್, ನೆಕ್ಸ್ಟ್ ಟೈಮ್ ಇಫ್ ಯು ಫೀಲ್ ಬ್ಯಾಡ್, ನಿಮ್ಮ ಡಿಪಿ ತೆಗೆದು ಸ್ಯಾಡ್ ಸ್ಟೇಟಸ್ ಅಪ್ಡೇಟ್ ಮಾಡೋದಲ್ಲ, ಯಾರು ನಿಮ್ಗೆ ನೋವು ಮಾಡಿದರೆ ಆ ಟಾಕ್ಸಿಕ್ ಪರ್ಸನ್ ಅನ್ನು ಡಿಲೀಟ್ ಮಾಡಿ, ಎಲ್ಲ ಸರಿ ಆಗ್ತದೆ. ಅದು ಬಿಟ್ಟು ಇಡೀ ಕತೆ ರಾಮಾಯಣ ಹೇಳ್ತಾ